ಮೈಸೂರು ಆಕಾಶವಾಣಿಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಅಮೃತ ಸಿಂಚನ. ನಮಸ್ಕಾರ ಟಿ ನಾಗಮ್ಮ ಅವರೇ, ನಿಮ್ಮನ್ನ ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ಏನ್ ಖುಷಿ ಅಲ್ಲ, ಯಾಕೆ ಗೊತ್ತಾ, ಈ ವಯಸ್ಸಿನಲ್ಲೂ ಎಷ್ಟು ಸ್ಥಿರವಾಗಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಕೂತಿದ್ದೀರಾ ನೋಡಿ, ಅದಷ್ಟೇ ಸಾಕು. ಹೇಳಿ ನಾಗಮ್ಮ ಅವರೇ, ನೀವ್ ಯಾವಾಗ ಆಕಾಶವಾಣಿಗೆ ಸೇರಿದ್ದು? ನಾ ಸೇರಿದ್ದು 44 ಇಸ್ವಿಲಿ. ಎಲ್ಲಿ? ಮೈಸೂರಿನಲ್ಲಿ. ಅವಾಗ ಯಾರು ನಿರ್ದೇಶಕರಿದ್ರು? ನಿರ್ದೇಶಕ ಇವರು AN ಮೂರ್ತಿರಾಯರಿದ್ರು. ಅವಾಗ ನಿರ್ದೇಶಕರು ಅಂತಿದ್ರು ಅಥವಾ ಬರೀ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಇದ್ರು? ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಇದ್ರು. ನೀವು ಸೇರಿದಾಗ ಯಾವ ಕೆಲಸವನ್ನ ನಿಭಾಯಿಸಕ್ಕೆ ಸೇರಿ? ಆರ್ಟಿಸ್ಟ್ ಆದ್ರೆ ನಾನು ಸಂಗೀತ ವಿಭಾಗಕ್ಕೆ ಮಾತ್ರ ಸೇರಿದ್ದೆ. ಅಂದ್ರೆ ನೀವು ಹಾಡುಗಾರಿಕೆ ಇನ್ಯಾವುದು ಇಲ್ಲಮ್ಮ, ನನಗೆ ಇನ್ಯಾವುದು ಇಲ್ಲ. ಯಾವ್ದು ಹಾಡಿನ ಸಂದರ್ಭ ಏನ್ ಬಂದ್ರು ಈ ಡ್ರಾಮಾದಲ್ಲಿ ಹಾಡ್ಬೇಕಾದ್ರೆ ಹಾಡ್ಸೋರು, ಮಕ್ಕಳ ಕೈನಲ್ಲಿ ಒಂದೇನಾದ್ರು ಮಕ್ಕಳ ಪ್ರೋಗ್ರಾಮ್ನಲ್ಲಿ ಹೇಳ್ಕೊಡು ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದೆ. ಗ್ರಾಮಸ್ಥರಿಗಾಗಿ ಮಾಡ್ತಾರಲ್ಲ, ಎಲ್ಲಾದ್ರಲ್ಲೂ ಮಾಡಿದ್ದೀನಿ. ಆಮೇಲೆ ಇಕಾರಿ ವಿಹಾರಕ್ಕೆ ಕೂತ್ಕೊಳ್ಳೋದು. ನಮ್ಗೆ ಒಂದ್ ದಿವಸ ನಮಗೆ ನಾನೇ ಶಿಷ್ಯರಾಗ್ತಿದ್ದೆ, ಒಂದ್ ದಿವಸ ನಾನೇ ಗುರು ಆಗೋದು. ಪ್ರೋಗ್ರಾಮ್ ಹೇಗ್ ಬರುತ್ತೋ ಹಾಗೆ ನಡ್ಕೊಂಡು ಹೋಗೋದು. ಆಗ ನಿಮ್ಗೆ ಸಂಬಳ ಎಷ್ಟು ಬರ್ತಾ ಇತ್ತು ನಾಗಮ್ಮ ಅವರೇ? ನನ್ನ ಆಸೆ ಎಷ್ಟು? ನಿಮ್ಮ ಮೊದಲ ಸಂಬಳ ಎಷ್ಟು? ಮೊದಲ ಸಂಬಳ 50 ರೂಪಾಯಿ. ಅಂದಿನ ಕಾಲದಲ್ಲಿ ಆಕಾಶವಾಣಿನಲ್ಲಿ ಸಂಗೀತ ಕಾರ್ಯಕ್ರಮಗಳು ಅಂದ್ರೆ ಏನೇನು ಪ್ರಸಾರ ಆಗ್ತಾ ಇತ್ತು? ಏನು ಅಂತಂದ್ರೆ, ಇದು ಸಂಗೀತ ಕಾರ್ಯಕ್ರಮ ಮಧ್ಯಾಹ್ನದ ಹೊತ್ತು 1 ಗಂಟೆ ಕಾಲ ಕೊಡ್ತಾ ಇದ್ರು ಹಾಡೋದಿಕ್ಕೆ. ರಾತ್ರಿ ಹೊತ್ತು ಒಂದೊಂದು ಸಾರಿ ಕೊಡ್ತಾ ಇದ್ರು. ಬೆಳಿಗ್ಗೆ ಹೊತ್ತು ಇದೆ ದೇವಿ ಸ್ತುತಿ ಅದು ಇದನ್ನು ಹಾಡ್ಬೇಕಲ್ಲ ಬೆಳಗಿನ ಜಾವದಲ್ಲಿ. ಆವಾಗ ರೆಕಾರ್ಡ್ ಅಷ್ಟು ಮಾಡ್ತಾ ಇರ್ಲಿಲ್ಲ, ಎಲ್ಲ ಲೈವ್ ಆಗಿ ಹೋಗಿ ಹಾಡ್ಬೇಕಾಗಿ. ಅಂದ್ರೆ ಗೀತಾರಾಧನಾ ಅಂತ ನಾವ್ ಇವಾಗ ಹಾಕ್ತಿವಿ, ಈಗ ಹಾಕ್ತಿವಿ. ಆಮೇಲೆ ಬಂತು. ಮೊದಲು ಏನಾದ್ರು ಒಂದು ದೇವಿ ಸ್ತುತಿ ಅದು ಇದು ಹಾಡ್ಬೇಕು, ಒಂದು 2 ಕೀರ್ತೆ ಹಾಡ್ಬೇಕು. ಅಂದ್ರೆ ಅಷ್ಟೊತ್ತಿಗೆ ಹೋಗಿ ಬೆಳಿಗ್ಗೆ ಹಾಡ್ತಾ ಇದ್ರ? ಹಾಗೇ ಇದ್ದಿದ್ದು. ಮೈಸೂರಿನಲ್ಲಿ ಭಾಳ ಜಾಸ್ತಿ ಇತ್ತು ನಾಟಕ ಗೀಟಕ ಅದೆಲ್ಲ. ಯಾವ ಹಬ್ಬ ಹರಿದಿವ್ಸಗಳು ಬಂದರೂ ಕೂಡ ತುಂಬ ಅದಕ್ಕೆ ಸಂಬಂಧಪಟ್ಟಿದ ಕಾರ್ಯಕ್ರಮಗಳನ್ನು ಮಾಡೋರು, ಅದರಲ್ಲಿ ಭಾಗವಹಿಸ್ತಾ ಇದ್ದೆ ನಾನು.
ಗಾನವಿಹಾರದಲ್ಲಿ ಬಹಳ ಕ್ಲಿಷ್ಟವಾದ ಕೃತಿಗಳನ್ನ ಹೇಳ್ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಮಕ್ಕಳಿಗೆ ಸರಳ ವರ್ಷ ಹೇಳ್ತಾರಲ್ಲ, ಒಂದು ವರ್ಣ ಹೇಳ್ಕೊಡೋದು ಮಾಡೋದು ಅಷ್ಟರಲ್ಲೇ ಇತ್ತು ಆವಾಗ. ರತ್ನಮ್ಮ ಅಂತಿದ್ರಲ್ಲ, ಆಕೆ ಗಾನವಿಹಾರ ಕೂಡಿಸ್ತಾ ಇದ್ರು. ಆವಾಗ ಸುಮ್ಮನೆ ಹೀಗೆ ಕೀರ್ತನೆಗಳು ಮಾತ್ರ ಹೇಳ್ಕೊಡ್ತಾ ಇದ್ರು. ಇವಾಗ ಮೈಸೂರಿಂದ ನೀವು ಬೆಂಗಳೂರಿಗೆ ಬಂದ್ರಲ್ಲ, ಅಲ್ಲಿ ನಿಮ್ಗೆ ಏನು ವ್ಯತ್ಯಾಸ ಅನ್ನಿಸ್ತು? ಮೈಸೂರು ಆಕಾಶವಾಣಿಯಲ್ಲಿ ಇದ್ದಾಗ ಸುಮಾರು ಲೈವ್ ಕಾರ್ಯಕ್ರಮಗಳೇ ಮಾಡ್ತಾ ಇದ್ರಿ. ಬೆಂಗಳೂರಿಗೆ ಬಂದ್ಮೇಲೆ ಯಾವ ಥರ ಕಾರ್ಯಕ್ರಮಗಳು ಜಾಸ್ತಿ ಇತ್ತು? ಹಾಗೆ ನೋಡೋಕೆ ಹೋದರೆ ಮೈಸೂರಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡ್ತಾಯಿದ್ರು. ಇದ್ದದ್ದು ಸ್ವಲ್ಪ ಜನ, ಆದ್ದರಿಂದ ಎಲ್ಲ ಒಂದು ಹಬ್ಬ ಹರಿದಿಸ್ಗಳಲ್ಲಿ ಚೆನ್ನಾಗಿ ಒಳ್ಳೊಳ್ಳೆ ಇದು ಮಾಡ್ತಾಯಿದ್ರು. ಅದಕ್ಕೆಲ್ಲ ಭಾಗವಹಿಸ್ಕೊಂಡು ಹಾಡೋದು, ಡ್ರಾಮಾ ಮಾಡ್ತಾಯಿದ್ರು, ಮತ್ತು ಇನ್ಯಾವುದಾದ್ರು ಒಂದು ಸಂಗೀತ ಸಂಬಂಧ ಇದನ್ನು ಕಾರ್ಯಕ್ರಮಗಳು ಮಾಡಿದ್ರೆ ಅದರಲ್ಲಿ ಹಾಡ್ತಾಯಿದ್ರು. ಇಲ್ಲಿಗೆ ಬಂದ ಮೇಲೆ ಜನಗಳಿಗೆ ಹೊರಗಡೆ ಜಾಸ್ತಿ ಜನ ಬರೋಕ್ಕೆ ಶುರು ಆಯಿತು. ಆವಾಗ ಅವ್ರಿಗೆ ಬಹಳ ಜಾಸ್ತಿ, ನಮಗೆ ಅಷ್ಟು ಇರಲಿಲ್ಲ. ಅಲ್ಲ, ಅವಾಗ ಮಾಡ್ತಾ ಇದ್ದ ಸಂಗೀತ ರೂಪಕ ಯಾವ್ದಾರು ಜ್ಞಾಪಕ ಇದೆಯಾ ನಿಮಗೆ? ಸಂಗೀತ ರೂಪಕ ವಸಂತ ಚಂದನ ಅಂತ ಹೇಳಿ ಪೂತಿ ನರಸಿಂಹಾಚಾರ್ಯದ್ದು ಅದನ್ನು ಮಾಡಿದ್ರು. ಆಮೇಲೆ ಗೋಕುಲ ನಿರ್ಗಮನ ಅಂತ ಅದು ಮಾಡಿದ್ರು. ನಮಗೆ ಪುಸ್ತಕ ಕೊಟ್ಟಿದ್ರು, ಅದಕ್ಕೆ ಅಲ್ಲಿ ಅವರು ರಾಗಯುಗದ ಹಾಕಿದ್ರು ಕೆಲವರೆಲ್ಲ. ಅದರಲ್ಲೂ ಗೋಕುಲ ನಿರ್ಗಮನದಲ್ಲೇ ಇಂಥದ್ದು ರಾಗಗಳು ಅಂತ ಹಾಕಿದ್ರು. ಸ್ಕ್ರಿಪ್ಟ್ ಇರಲಿಲ್ವಲ್ಲ, ನಾವು ಅದೇ ರಾಗದಲ್ಲಿ ಹಾಡ್ಕೊತಾ ಇತ್ತು. ನಾಟಕ ರಜೆ ಒಳಗೆ ಆಡು ಬೂಡು ಬಯದೂಡು ಬಲವೇ. ನಾಗಮ್ಮ ಅವರೇ, ನಿಮ್ಮ ಕಾಲದಲ್ಲಿ ಅಂದ್ರೆ ತಾವು ಸೇರಿದಾಗ ಸುಮಾರು 1944ನೇ ಇಸ್ವಿಯಿಂದ ಆ ಕಾಲದಲ್ಲಿ ಸಂಗೀತದ ದಿಗ್ಗಜರೆಲ್ಲ ಬಂದು ಮೈಸೂರು ಆಕಾಶವಾಣಿಯಲ್ಲಿ ಹಾಡಿದ್ದಾರೆ ಅಂತ ಹೇಳ್ತಾರೆ. ಯಾರ್ಯಾರು ಬರ್ತಾ ಇದ್ರು ಆಕಾಶವಾಣಿ? ಮಧುರೆಮಣಿಯರು ಬಂದು ಹಾಡಿದ್ದಾರೆ. ಮಧುರೆಮಣಿಯರು ಬಂದಿದ್ರು. ಅದು ರಾಮ ಮಂದಿರದಲ್ಲಿ ಹಾಡ್ತಿದ್ರಲ್ಲ, ಆವಾಗ ರೆಕಾರ್ಡ್ ಮಾಡಿಕೊಡ್ತಾ ಇದ್ರು. ರಾಮ ಮಂದಿರದಲ್ಲಿ ನಮ್ಮ ಗುರುಗಳು ರಾಮ ಮಂದಿರದಲ್ಲಿ ಇತ್ತಲ್ಲ, ಆವಾಗ ರೆಕಾರ್ಡ್ ಮಾಡಿಕೊಡ್ತಿದ್ರು. ಯಾರು ನಿಮ್ಮ ಗುರುಗಳು? ನಮ್ಮ ಗುರುಗಳು ಕೃಷ್ಣಪ್ಪನವರೇ, ಬಿಡಾರಂ ಕೃಷ್ಣಪ್ಪನವರು. ಆಮೇಲೆ ಹೀಗೆ ಕೇಳಿದ್ರೆ ನಮ್ಮ ಅಣ್ಣ ಅವರು ಇವ್ರು ಹಾಡೋದ್ರಲ್ಲಿ ಕೇಳಿಕೊಂಡು ನನಗೊಂದು ಸ್ವಲ್ಪ ಸಂಗೀತ ಕಲ್ತ್ಕೊಂಡಾಗ ಆಯಿತು ಅಷ್ಟೇ. ರಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕರೆ ವಿಠಲನಾಮ ತುಪ್ಪವೆರಸಿ ಬಾಯಚ ಪರಿರೋ. ರಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕರೆ ವಿಠಲನಾಮ ತುಪ್ಪವೆರಸಿ ಬಾಯಚ ಪರಿರೋ. ವಮನ ಗೋಧಿಯಲೆ ತಂದು ವಮನ ಗೋಧಿಯಲೆ ತಂದು ವೈರಾಗ್ಯ ಕಲ್ಲಲಿ ಬೀಸಿ. ವಮನ ಗೋಧಿಯಲೆ ತಂದು ವೈರಾಗ್ಯ ಕಲ್ಲಲಿ ಬೀಸಿ. ಸುಮನ ಸಜ್ಜಿಯ ಹೊದೆದು ಸುಮನ ಸಜ್ಜಿಗೆಯ ಹೊದೆದು ಸಣ್ಣ ಶಾವಿಗೆ ತೆಗೆದು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕರೆ ವಿಠಲನಾಮ ತುಪ್ಪವೆರಸಿ ಬಾಯ ಚಪರಿರೋ. ತನುಬೆಂಬೋ ಭಾಂಡದಲ್ಲಿ ಭಾವಯೌಬಗೆ ಸರದಿಟ್ಟು ಭಕ್ತಿಗಿಲ್ಲ ಪಾಕ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ಆನಂದ ನಂದವೆಂಬೋ
ಆನಂದ ಆನಂದವೆಂಬುದೇ ಕುಪಲ್ದಾಗ ಎರಡು ಆನಂದ ಆನಂದವೆಂಬು ಗುಪಲ್ದಾಗ ಎರಡು ಆನಂದ ಮೂರು ತೀಳವ ಆನಂದ ಮೂರುತಿ ನಮ್ಮ ಪುರಂದರ ವಿಠಲನೇದು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವೆರಸಿ ಬಾಯ ಚಪ್ಪರಿರೋ ಓ ತಾವು ಬೆಂಗಳೂರಿಗೆ ಹೋದ್ರಲ್ಲ ಇಲ್ಲಿಂದ ಮೈಸೂರಿನಿಂದ, ಅಲ್ಲಿ ಇದೇ ತರಹದ ಕಾರ್ಯಕ್ರಮಗಳು ಮುಂದುವರಿಯಿತು ಅಥವಾ ಅಲ್ಲಿ ಒಂದ್ ಸ್ವಲ್ಪ ವೈವಿಧ್ಯಮಯವಾದ ಸಂಗೀತ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದ್ದಿದ್ದನ್ನ ಬಹುತೇಕ ಜನ ಹೇಳ್ತಾರೆ. ರಸಿಕಲತಿ ರಸಿಕಲವು ಗೆಳತಿ ಕೂಟಲವಲರು ಪೋಪೆ ಶ್ರೀಗರಿ ಸೋ ಕೆ ವಿ ಪುಟ್ಟಪ್ಪನವ್ರದ್ದು ಇದು. ಅದನ್ನು ಅವರು ನಮ್ಮ ಪ್ರಹ್ಲಾದ್ ರಾವ್ ಅಂತ ಒಬ್ಬರು MA ಓದ್ತಾಯಿದ್ರು, ಆಕೆ ಕೆಲಸನೂ ಮಾಡ್ತಾಯಿದ್ರು ಆಕಾಶವಾಣಿ. ಅವರು ರಾತ್ರಿ 9:15 10 ಗಂಟೆ ತನಕ ಕಾಲು ಗಂಟೆ ಪ್ರೋಗ್ರಾಮ್ ಮಾಡ್ತಾಯಿದ್ರು. ಬಹಳ ಚೆನ್ನಾಗಿ ಮಾಡ್ತಾಯಿದ್ರು ಅವರು. ಆವಾಗ ಈ ಪದ್ಯಗಳು ತೆಗೆದು ದಾರಾ ಬೇಂದ್ರೆ ಅವ್ರದ್ದು, ಕುವೆಂಪುದು ಮತ್ತು ಪೂತಿನವ್ರದ್ದು ಈ ಪದ್ಯಗಳು ತೆಗೆದು ಅದಕ್ಕೊಂದು ಯಾವುದಾದ್ರು ಕಥೆ ಜೋಡಿಸಿ ಆಡಿಸೋರು. ಭಾಳ ಚೆನ್ನಾಗಿತ್ತು ಅದು. ಕಾಲು ಗಂಟೆ ಪ್ರೋಗ್ರಾಮ್ ಆದ್ರೂ ಒಳ್ಳೆಯ ಪ್ರೋಗ್ರಾಮ್. ಅದಕ್ಕೆ ನಾವು ಹಾಡಿದ್ವಿ. ಇದರಲ್ಲಿ 3 ಪದ್ಯ ಕೊಟ್ಟಿದ್ರು ನನಗೆ. ರಸಿಕರೇ ಅದೊಂದು, ಮುಸ್ಕರೆಯುವುದು ಬಾರೆ ಸಖಿ ಅದೊಂದಿತ್ತು. ಆಮೇಲೆ ನಿನ್ನೆಡೆಗೆ ಬರುವಾಗ ಶಿಖರದ ಹೊರೆಯೇಕೆ ಸಡಗರದ ಮಾತುಗಳ ಬೇಕೆ ಏನೆಡೆಗೆ ಬರುವಾಗ ದಾರಾ ಬೇಂದ್ರೆಯವರು ಮಾಡಿದಾರಲ್ಲ, ಮೇಘದೂತ ಅನ್ನೋದು ಒಂದು ಪದ್ಯ ಇದೆಯಲ್ಲ, ಅದರಲ್ಲಿ ಕೋಲು ಸಖಿ ಚಂದ್ರಮುಖಿ ಕೋಲನಾದ ಲೀಲೆ ಅದೊಂದು. ಆಮೇಲೆ ಶಕುಂತಕ್ಕಿ ಅಂತ ಒಂದು ಮಾಡಿದರು. ಶುಭ ನುಡಿಯೇ ಶುಭ ನುಡಿಯೇ ಶುಭ ನುಡಿಯೇ ಶಕುನದ ಹಕ್ಕಿ ಶುಭ ನುಡಿಯೇ ಶುಭ ನುಡಿಯೇ ಶುಭ ನುಡಿಯೇ ಶುಭ ನುಡಿಯೇ ಶಕುನದ ಹಕ್ಕಿ ಶುಭ ನುಡಿಯೇ ಮುಂಗಾಳಿ ಬೀಸುವಾಗ ಹಸಿ ಕೂಸಿಗೆ ಕಸವಿಸಿಯಾಗಿ ಮುಂಗಾಳಿ ಬೀಸುವಾಗ ಹಸಿ ಕೂಸಿಗೆ ಕಸವಿಸಿಯಾಗಿ ಕಕ್ಕ ಬಿಕ್ಕ ಪಡುತ್ತ ಪಾಪ ಕಿರಿ ಅಳುತ್ತಲಿತ್ತ ಶಿವ ನುಡಿಯೇ. ಇಂಥ ಪದ್ಯಗಳು ಸೇರಿಸೋದು, ಅದಕ್ಕೊಂದು ಕಥೆ ಕಟ್ಟೋದು ಬಹಳ ಚೆನ್ನಾಗಿ ಮಾಡ್ತಾಯಿದ್ರು ಎನ್ ಪ್ರಹ್ಲಾದ್ ರಾವ್ ಅಂತ. ಆವಾಗೇನಿಲ್ಲ, ಸುಮ್ಮನೆ ಯಾವುದೇ ಆಗಲಿ ನಾವು ಟ್ಯೂನ್ ಹಾಕೊಂಡು ಹಾಡೋದು. ಮತ್ತು ಸಂಗೀತದ ಸಂಬಂಧವಾದ ಯಾವ ಭಾಗದಲ್ಲಿ ಇತ್ತು, ವಿಮೆನ್ ಸೆಕ್ಷನ್ನಲ್ಲಾಗಲಿ, ಚಿಲ್ಡ್ರನ್ ಪ್ರೋಗ್ರಾಮ್ನಾಗಲಿ, ಡ್ರಾಮಾ ಆಗಲಿ, ಎಲ್ಲಾದರೂ ನಾವು ಹಾಡೋದು. ಚೆಲುವಯ್ಯ ಹುಟ್ಟಲಾಗಿ ಮೇಲುಕೋಟೆ ಕಟ್ಟಲಾಗಿ ದೊರೆಮಾನ್ಯವ ರುಟ್ಟಿ ಮಠ ಕಟ್ಟಿ ದೊರೆಮಾನ್ಯವ ರುಟ್ಟಿ ಮಠ ಕಟ್ಟಿ ಚೆಲುವಯ್ಯ ತಾನುಟ್ಟಿ ತೇರ ಹರಿಸ್ಯಾನು. ಚೆಲುವಯ್ಯ ಹುಟ್ಟಲಾಗಿ ಮೇಲುಕೋಟೆ ಕಟ್ಟಲಾಗಿ ದೊರೆಮಾನ್ಯವ ರುಟ್ಟಿ ಮಠ ಕಟ್ಟಿ ದೊರೆಮಾನ್ಯವ ರುಟ್ಟಿ ಮಠ ಕಟ್ಟಿ ಚೆಲುವಯ್ಯ ತಾನುಟ್ಟಿ ತೇರ ಹರಿಸ್ಯಾನು. ಮುತ್ತಿನ ಮೇಲುಕೋಟೆ ಹವಳಾದ ಸರಿಕೋಟೆ ಉತ್ತಮರಿರುವುದು ಮೇಲುಕೋಟೆ ಉತ್ತಮರಿರುವುದು ಮೇಲುಕೋಟೆ ಬೀದಿಲಿ ಚೆಲುವಯ್ಯ ಹವಳಾದ ತೇರ ಹರಿಸ್ಯಾನು. ಮುತ್ತಿನ ಮೇಲುಕೋಟೆ ಹವಳಾದ ಸರಿಕೋಟೆ ಉತ್ತಮರಿರುವುದು ಮೇಲುಕೋಟೆ ಉತ್ತಮರಿರುವುದು ಮೇಲುಕೋಟೆ ಬೀದಿಲಿ ಚೆಲುವಯ್ಯ ಹವಳಾದ ತೇರ ಹರಿಸ್ಯಾನು. ಮೇಲುಕೋಟೆ ಚಂದ ಮೇಲು ಅಂಗಡಿ ಚಂದ ತೇರ ಮೇಲಿರುವ
ಚಿನ್ನಪಿಳ್ಳೆ ತೇರ ಮೇಲಿರುವ ಚಿನ್ನಪಿಳ್ಳೆ ಚೆಲುವಯ್ಯ ತೋಳ ಬಾಪೂರಿ ಮಣೆ ಚಂದ ಮೇಲುಕೋಟೆ ಚಂದ ಮೇಲು ಅಂಗಡಿ ಚಂದ ತೇರ ಮೇಲಿರುವ ಚಿನ್ನಪಿಳ್ಳೆ ತೇರ ಮೇಲಿರುವ ಚಿನ್ನಪಿಳ್ಳೆ ಚೆಲುವಯ್ಯ ತೋಳ ಬಾಪೂರಿ ಮಣೆ ಚಂದ. ಇವಾಗ ಅದರಲ್ಲೂ ಮೈಸೂರು ಆಕಾಶವಾಣಿಯಲ್ಲಿ ಬಹಳ ಚೆನ್ನಾಗಿದೆ, ಎಲ್ಲ ವಿಷಯಗಳು ಎಷ್ಟೋ ಚೆನ್ನಾಗಿದೆ ಅಂತ. ಅವಾಗ ಅಷ್ಟು ಕಾಡಲಿಲ್ಲ. ಏನಿದ್ರೂ ಸಂಗೀತ ಮಧ್ಯಾಹ್ನ ಸಾಯಂಕಾಲ ಒಂದೊಂದು ಗಂಟೆ ಕಾಲ ಹಾಡೋದು, ಒಂದು ವಾರದಲ್ಲಿ 2 ದಿವಸ, ಬಾಕಿ ಪ್ರೋಗ್ರಾಮ್ಗಳೆಲ್ಲ ಇರ್ತಿತ್ತು, ಮಾಮೂಲಿ ರೆಕಾರ್ಡೆಡ್ ಅಷ್ಟೇ. ನಾಗಮ್ಮ ಅವರೇ, ತಾವು ಅಂದಿನ ದಿನಗಳಲ್ಲಿ ಈ ರಾಗಗಳ ವ್ಯತ್ಯಾಸ ಅಂದ್ರೆ ಬಹಳ ಹತ್ತಿರದ ರಾಗಗಳು, ಹಾಗೆ ಶಹನಾ ದ್ವಿಜಾವಂತಿ ಇಂಥದ್ದನ್ನೆಲ್ಲ ಬಹಳ ಚೆನ್ನಾಗಿ ಹಾಡಿ ತೋರಿಸ್ತಾ ಇದ್ರಿ ಅಂತ ಕೇಳಿದೀವಿ. ಈಗಲೂ ಸ್ವಲ್ಪ ಹಾಡಕ್ಕಾಗತ್ತಾ? ಅದು ಆಗುತ್ತೆ. ಅದು ದ್ವಿಜಾವತಿ. ಜಾವಳಿಗಳನ್ನ ಅತ್ಯಂತ ಮಧುರವಾಗಿ ತುಂಬಾ ಚೆನ್ನಾಗಿ ಹಾಡ್ತಿದ್ರಿ ಅಂತಲೂ ಕೂಡ ನಾವು ಕೇಳಿದೀವಿ. ಅಂತ ಒಂದು ಜಾವಳಿ ನಮಗೋಸ್ಕರ ನೀವು ಹಾಡು ತೋರಿಸ್ಲೇಬೇಕು. ಮರುಬಾರಿ ಕೋರ್ವಜಲಸ, ಅದು ಮರುಬಾರಿ ಕೋರ್ವಜಲಸ, ಮರುಬಾರಿ ಕೋರ್ವಜಲರ, ಮರುಬಾರಿ ಕೋರ್ವಜಲರ, ಮರುಬಾರಿ ಕೋರ್ವಜಲರ, ಮರುಬಾರಿ ಕೋರ್ವಜಲರ, ಮರುಬಾರಿ ಕೋರ್ವಜಲರ, ಎರನ ಸ್ವಾಮಿ ಬಾರಿ ಕೋರ್ವಜಲರ, ಮರುಬಾರಿ ಕೋರ್ವಜಲರ, ಮರುಬಾರಿ ಕೋರ್ವಜಲರ. ಅಂತರ ಮನಿನೇ ಯಮನಿ ತಾಳದುರನೆ, ಅಂತರ ಮನಿನೇ ಯಮನಿ ತಾಳದುರನೆ, ಪಂಥಮುಸೇಯ ಕುಲ ಎರನ ಸ್ವಾಮಿ ಬಾರಿ ಕೋರ್ವಜಲರ, ಮರುಬಾರಿ ಕೋರ್ವಜಲರ, ಮರುಬಾರಿ ಕೋರ್ವಜಲರ. ಆಮೇಲೆ ತಮಗೆ ಜ್ಞಾಪಕ ಇರೋ ಹಾಗೆ ಈ ಧ್ವನಿ ಪರೀಕ್ಷೆ ಸಂಗೀತದ್ದು ಯಾವಾಗ ಬಂದಿದ್ದು? ಮೊದ್ಲಿಂದಲೂ ನೀವು ಸೇರಿದಾಗ್ಲೇ ಇತ್ತೋ ಅಥವಾ ಆಮೇಲೆ ಪ್ರಾರಂಭ ಆಯ್ತು, ಹೇಗೆ? ಇಲ್ಲ, ಆವಾಗಲೂ ಇತ್ತು ಹಾಡುಗ. ಹೇಗೆ ಅದು? ಇವಾಗಿನ ತರ ದೆಹಲಿ ಕಳಿಸ್ಬೇಕು ರೆಕಾರ್ಡ್ ಮಾಡಿ ಅಂತಿತ್ತು? ಇಲ್ಲ 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 ಇಲ್ಲ, ಆವಾಗ ಎಲ್ಲಿ ಇನ್ನು ಎಲ್ಲ ಸೇರಿ ಇರ್ಲಿಲ್ವಲ್ಲ, ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಇದ್ದಿದ್ದು. ಹೌದು ಹೌದು. ಹೇಗೆ ನಡೀತಾ ಇತ್ತು ನಾಗಮ್ಮ ಅವರೇ ಧ್ವನಿ ಪರೀಕ್ಷೆ? ಗ್ರೇಡ್ ಅಂತ ಇತ್ತಾ? ಹೈ ಬಿ ಎ ಅಂತೆಲ್ಲ ಅದ ಆಮೇಲೆ ಬಂತು. ನಾವು ಸೇರಿದ ಮೇಲೆ ಆಮೇಲೆ ಆಕಾಶವಾಣಿ ಮೈಸೂರು ಸಂಸ್ಥಾನದ್ದು ಬಿಟ್ಟ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಸೇರಿದ ಮೇಲೆ ಆವಾಗ ಬಂದ್ರು ಚೆಮ್ಮನಗುಡಿ ಶ್ರೀನಯ್ಯರು, ಮುಸ್ರಿ ಸುಬ್ರಹ್ಮಣ್ಯರು, ಅಂದ್ರೆ ಟೈಗರ್ ವರದಾಚಾರ್ಯರು ಅಂತವ್ರು ಕೂತಿರೋರು, ಅಂಥವ್ರ ಎದುರಿಗೆ ಹೋಗಿ ಕೂತ್ಕೊಂಡು ಹಾಡ್ಬೇಕಿತ್ತು ಅಂತೆಲ್ಲ ಜ್ಞಾಪಿಸ್ಕೋತಾರೆ ಕೆಲವರು. ಆಮೇಲೆ ಯಾರೊಪ್ಪ TV ರಾಮರಾವ್ ಅಂತ ಯಾರೋ ಇದ್ರು, ಅವ್ರುಗಳೆಲ್ಲ ಬಂದು ಆವಾಗ ಇದು B ಹೈ B ಕ್ಲಾಸು ಅದು ಇದು ಅಂತ ಇದು ಮಾಡಿದ್ರು.
ಹಾ ವಾದ್ಯಗೋಷ್ಠಿ ನಡೀತಾ ಇರೋದು. ಆ ವಾದ್ಯಗೋಷ್ಠಿ ಆಕಾಶವಾಣಿನಲ್ಲಿ ಏನ್ ಮಾಡಿದ್ರು ಅದು ಇವತ್ತು ಈ ಯುವ ಜನಾಂಗದವರೆಲ್ಲ ಬೇಕಾದಷ್ಟು ಫ್ಯೂಷನ್ ಅದೆಲ್ಲ ಮಾಡ್ತಾರಲ್ಲ, ಅದಕ್ಕೆಲ್ಲ ಒಂದು ನಾಂದಿ ಅಂತಂತಂದ್ರೆ ನಮ್ಮ ವಾದ್ಯಗೋಷ್ಠಿ ಆಕಾಶವಾಣಿದು ಅಂತಾರೆ. ಈ ವಾದ್ಯವೃಂದ ಯಾವಾಗ ಪ್ರಾರಂಭ ಆಯ್ತು? ಆಗ ನಾವು ಸೇರಿದಾಗಲೂ ವಾದ್ಯವೃಂದ ಇತ್ತು. ಹೇಗೆ ನುಡಿಸ್ತಾ ಇದ್ರು? ಅದಕ್ಕೆ ವೋಕಲ್ ರಿಫ್ರೇನ್ ಇರ್ತಾ ಇತ್ತಾ? ಅದು ಜೊತೆಲಿ ಹಾಡೋದು ಇತ್ತು. ಅಂದ್ರೆ ನೀವು ಹಾಡಿ ನಿಲ್ಲಿಸ್ತೀರಾ, ಆಮೇಲೆ ಅವ್ರು ಬೇರೆಯವ್ರು ನುಡಿಸ್ತಾರೆ, ಆ ತರಹನ? ಆ ಥರ ಅಲ್ಲ, ಜೊತೆಲಿ ಹಾಡ್ಕೊಂಡು ಹೊರಟೋಗೋದು ಅಷ್ಟು ಹಾಗಿತ್ತು. ಆಮೇಲೆ ಆರ್ಕೆಸ್ಟ್ರಾ ಜೊತೆಲಿ ಹಾಡೋದು ಇತ್ತು, ಬರೀ ಆರ್ಕೆಸ್ಟ್ರಾನು ಕೂಡ ಇತ್ತು ಅದು ಆವಾಗ. ಮತ್ತೆ ನಾಗಮ್ಮ ಅವರೇ, ನೀವೇ ರಾಗ ಸಂಯೋಜನೆ ಮಾಡಿ ಹಾಡಿದ್ದೀರಾ ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಅಂಥದ್ದು ಒಂದು ಯಾವ್ದಾದ್ರು ಹಾಡು ಜ್ಞಾಪಕಕ್ಕೆ ಬರುತ್ತಾ ನಿಮಗೆ? ಹಾಡ್ತೀರಾ? ತಾರಿಸೋ ಶ್ರೀಹರಿ ನಮ್ಮ ತಾರಿಸೋ ಶ್ರೀಹರಿ ನಮ್ಮ ತಾರಿಸೋ ಶ್ರೀಹರಿ ನಮ್ಮ ತಾರಿಸೋ ಶ್ರೀಹರಿ ನಮ್ಮ ತಾರಿಸೋ ತಾರಿಸೋ ಪವನಿವಾರಿಸೋ ತಾರಿಸೋ ಪವನಿವಾರಿಸೋ ನಿನ್ನ ಪಾದ ತೋರಿಸೋ ವೈಕುಂಠವಾಸ ತಾರಿಸೋ ಭವನಿವಾರಿಸೋ ನಿನ್ನ ಪಾದ ತೋರಿಸೋ ವೈಕುಂಠವಾಸ ತಾರಿಸೋ ಶ್ರೀಹರಿ ನಮ್ಮ ತಾರಿಸೋ ಹಸುವ ಪೂತನಿಯ ಹೀರಿದೆ ಹಸುವ ಪೂತನಿಯ ಹೀರಿದೆ ಶಶಿಮುಖಿ ಅಭಿಮಾನ ಕಾಯ್ದೆ ಹಸುವ ಪೂತನಿಯ ಹೀರಿದೆ ಶಶಿಮುಖಿ ಅಭಿಮಾನ ಕಾಯ್ದೆ ಹಸುವ ಪೂತನಿಯ ಹೀರಿದೆ ಶಶಿಮುಖಿ ಅಭಿಮಾನ ಕಾಯ್ದೆ ಶಿಶುವಾಗಿ ಬಾಲ ಶಿಶುವಾಗಿ ಬಾಲ ಲೀಲೆ ತೋರಿದೆ ಶಿಶುವಾಗಿ ಬಾಲ ಲೀಲೆ ತೋರಿದೆ ಕುಸುಮನಾಭ ಶ್ರೀ ಪುರಂದರ ವಿಠಲ ಶಿಶುವಾಗಿ ಬಾಲ ಲೀಲೆ ತೋರಿದೆ ಕುಸುಮನಾಭ ಶ್ರೀ ಪುರಂದರ ವಿಠಲ ತಾರಿಸೋ ಶ್ರೀಹರಿ ನಮ್ಮ ತಾರಿಸೋ ತಾರಿಸೋ ಭವನಿವಾರಿಸೋ ನಿನ್ನ ಪಾದ ತೋರಿಸೋ ವೈಕುಂಠವಾಸ ತಾರಿಸೋ. ನೋಡಿ, ನೀವು ಎಷ್ಟು ದೊಡ್ಡ ಸಂಗೀತಗಾರರು, ಎಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ, ಎಂಥ ಒಂದು ಪಾಠಕ್ರಮ ಮತ್ತು ಹಾಡುವ ಕ್ರಮ. ಹಾಗಾಗಿ ಎಲ್ಲೆಲ್ಲಿ ಸಂಗೀತ ಕಚೇರಿಗಳನ್ನು ನೀವು ಮಾಡಿದ್ದೀರಾ ಅಂತ ನಮಗೊಂದು ಕುತೂಹಲ ಇದೆ. ಇಲ್ಲ, ನಾನು ಜಾಸ್ತಿ ಹೋಗಲಿಲ್ಲ. ಮಡ್ರಾಸ್ದಲ್ಲಿ 1-2 ಕಚೇರಿ ಆಗಿತ್ತು. ಸಭಾದಲ್ಲಿ ಒಂದು ರಸಿಕರಂಜನಿ ಸಭಾದಲ್ಲಿ ಇನ್ನೊಂದು ಅದರಲ್ಲೂ 1-2-3 ಈ ಮದುವೆ ಮನೆ ಇದಕ್ಕೆ ಒಂದು ಕೊಯಮತ್ತೂರಲ್ಲೊಂದು, ಬಳ್ಳಾರಿ, ಅದಕ್ಕೆ 5-6 ಕಡೆ ಹೋಗಿದ್ದಮ್ಮ ಅಷ್ಟೇ. ಯಾಕೆ ನೀವು ಕಚೇರಿಗಳಿಗೆ ಹೋಗ್ತಾ ಇರಲಿಲ್ಲ? ಅಯ್ಯೋ, ಯಾರು ನಮಗೆ ಒತ್ತಾಸೆ ಬೇಕಾಗಿತ್ತು. ನಮಗೆ ಆಗಿನ ಕಾಲದಲ್ಲಿ ಸ್ವಲ್ಪ ಯಾವುದೋ ಮುಂದುವರೆದು ಹೋಗೋ ಅಂಥ ಕಾಲ ಅಲ್ಲ. ಈಗ ಆದರೆ ಒಂದು ಸ್ವಲ್ಪ ಧೈರ್ಯ ಇದಾಗಿ ಮಾಡ್ಕೊಂಡು ಹೋಗ್ತಾರೆ. ನಮಗೆ ಅಂದರೆ ಒಬ್ಬೊಬ್ಬರು ಒಟ್ಟುನಾಗಿ ನಾವು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಒಬ್ಬರ ಸಹಾಯ ಬೇಕು. ಅಂಥ ಸಹಾಯ ಯಾರೂ ದೊರೆಯಲಿಲ್ಲ. ಅದಕ್ಕೆ ತಕ್ಕಾಗಿ ಇಲ್ಲೇ ಸಾಕು ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದಾಗುತ್ತೆ, ಹೋಗೋಕ್ಕಾಗಲೇ ಇಲ್ಲ. ಅಪರಾಧಿ ನಾನಲ್ಲ
ಅಪರಾಧವೆನಗಿಲ್ಲ ಅಪರಾಧಿ ನಾನಲ್ಲ ಅಪರಾಧವೆನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಲ್ಲ ಅಪರಾಧವೆನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಲ್ಲ ನೀನೇ ಆಡಿಸದಿರಲು ನೀನೇ ಗಾಡಿಸದಿರಲು ಜಡವನಿಕೆಯ ಬೊಂಬಿ ನೀನೇ ಗಾಡಿಸದಿರಲು ಜಡವನಿಕೆಯ ಬೊಂಬೆ ಏನ ಮಾಡಲು ಬಹುದು ತಾನೇ ಬೇರೆ ಅಪರಾಧಿ ನಾನಲ್ಲ ಯಂತ್ರವಾಹಕ ನೀನೇ ಒಳಗಿದ್ದು ಎಲ್ಲ ಸ್ವತಂತ್ರನೆನಿಸಿ ಕೋಲಿಸುವರ ಹೇಳೋ ಕಂತೂಪಿತ ಲಕ್ಷ್ಮೀಶ ಎಂತಾದೊಡಂತಹುದು ಅನಂತ ಮೂರುತಿ ನಮ್ಮ ಪುರಂದರ ವಿಠಲ ಅಪರಾಧಿ ನಾನಲ್ಲ ಅಪರಾಧವೇನಾಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಲ್ಲ. ನಾಗಮ್ಮ ಮೇಡಮ್, ತಾವು 1976ರಲ್ಲಿ ನಿವೃತ್ತರಾದ್ರಿ. ಈಗ ಸುಮಾರು ತಮಗೆ 94 ವರ್ಷಗಳು. ಹೇಗೆ ನಾವು ಕೇಳಿದೆಲ್ಲ ಪ್ರಶ್ನೆಗಳಿಗೂ ಪಟ ಉತ್ತರ ಕೊಟ್ಟಿದ್ದೀರಾ, ಎಲ್ಲ ಕೂಡ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀರಾ. ಹೇಗೆ ಇದು ಸಾಧ್ಯ ಆಯಿತು ಅಂತ ನಮ್ಮ ಪ್ರಶ್ನೆ. ಹೇಗೆ ಸಾಧ್ಯ ಅಂದರೆ ಹಿಂದೆ ಸಾಧಕ ಮಾಡಿದ್ದು ಒಂದು ಸ್ವಲ್ಪ ಅದರಂತೆ ಏನಾದ್ರು ತಳ್ಕೊಂಡು ಹೋಗ್ಬೋದು ಅಷ್ಟೇ ರೀ. ನೋಡಿ, ತಾವು ಆಕಾಶವಾಣಿಗೆ 1944ರಲ್ಲಿ ಸೇರಿದ್ರಿ. 76ರವರೆಗೆ ನೀವು ಸೇವೆಯನ್ನು ಸಲ್ಲಿಸಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ನೀವು ಮರೆಯಕ್ಕಾಗದೇ ಇರುವಂಥ ಯಾವುದಾದ್ರೂ ಪ್ರಸಂಗಗಳು ನಡೆದಿದ್ಯಾ? ಅದನ್ನು ನಮಗೋಸ್ಕರ ನೀವು ಜ್ಞಾಪಿಸ್ಕೊಳಕ್ಕಾಗತ್ತಾ? ಇವಾಗ ಹೇಗಿದ್ದೀನೋ ಹಾಗೆ ಇದ್ದೀನಿ. ನನಗೆ ಅಂಥ ಪ್ರಸಂಗಗಳು ಯಾವುದು ಒದಗಲಿಲ್ಲ, ಯಾವುದೂ ಇಲ್ಲ, ನನಗೆ ಕಾಡಲಿಲ್ಲಪ್ಪ. ಇಷ್ಟೇ ನನ್ನ ಜೀವಮಾನದಲ್ಲಿ ಆಕಾಶವಾಣಿಲಿದ್ದೇ ಒಂದು ವಿಶೇಷ ಅಷ್ಟೇ. ನೋಡಿ, ಇವತ್ತು ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು, ಸೌಭಾಗ್ಯ ಅಂತಲೇ ಹೇಳ್ಬೋದು. ತಮ್ಮಂಥ ಹಿರಿಯ ಸಂಗೀತಗಾರರು ನಮ್ಮ ಜೊತೆ ಮಾತಾಡಿದ್ದೀರಾ, ಬಹಳ ಅತ್ಯುನ್ನತ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ, ಮಾಹಿತಿಯನ್ನು ನೀಡಿದ್ದೀರಾ. ಹಾಗಾಗಿ ಈ ಯುವ ಕಲಾವಿದರಿಗೆ, ಈಗಿನ ಯುವ ಕಲಾವಿದರಿಗೆ ನಿಮ್ಮ ಸಂದೇಶ ಏನು? ಆಗಿನ ಕಾಲದ ಒಂದು ಅಭ್ಯಾಸದಲ್ಲಿ ಆ ರೀತಿ ಅಭ್ಯಾಸ ಮಾಡೋದು ಯಾರು ಒಪ್ಪಲ್ಲ ಈಗ. ಆವಾಗ ಒಂದು ಕೀರ್ತನೆ ಹೇಳಬೇಕಾದ್ರೆ 4 ವರ್ಷ ಆಗಬೇಕಾಗೋದು. ಆ ಥರ ಮೊದಲು ಶಾರೀರ ತಿದ್ದಬೇಕು, ಸಂಗೀತ ಜ್ಞಾನ ಬರಬೇಕು, ಆಮೇಲೆ ಕೀರ್ತನೆ ಹೇಳಬೇಕು, ಮಾಡಬೇಕು ಅನ್ನೋದು ಒಂದು ಇದು. ಇವಾಗ 1 ವರ್ಷದೊಳಗಾಗಿ ಎಲ್ಲ ಕೀರ್ತನೆ ಹೇಳ್ಕೊಡ್ಬೇಕು, ಹೋಗಿ ಕಚೇರಿ ಮಾಡಬೇಕು, ಆ ಥರ ಮನೋಭಾವ ಇದೆ. ಸಂಗೀತ ಜ್ಞಾನ ಬರಬೇಕು. ಮಂಗಲ ಮೂರುತಿ ಮೈ ತೋರನಮ್ಮ ಮನವಿಡಿದಿರಲಾರೆ ನಮ್ಮ ಮಂಗಲ ಮೂರುತಿ ಮೈ ತೋರನಮ್ಮ ಮನವಿಡಿದಿರಲಾರೆ ನಮ್ಮ
ನಡೆದು ನಾಂಗೆಡಿಸಿದ ನಮ್ಮ ನಲಿಯುತ್ತಿರಿಗೆ ನಡೆತಂದ ನಮ್ಮ ನಡೆದು ನಾಂಗೆಡಿಸಿದ ನಮ್ಮ ಹಲವು ಮೈಸಿರಿಗಳ ಹರಹಿದ ನಮ್ಮ ಹಲವು ಮೈಸಿರಿಗಳ ಹರಹಿದ ನಮ್ಮ ಹರಹಿದ ಗೈದ ನಮ್ಮ ಮಂಗಲ ಮೂರುತಿ ಮೈದೋರ ನಮ್ಮ ಮನವಿಡಿದಿರಲಾರೆ ಅಪೂರ್ವ ಸಂಗೀತ ಕಲಾವಿದೆ ಹಾಗೂ ಆಕಾಶವಾಣಿಯಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿರುವ ಶ್ರೀಮತಿ ಟಿ ನಾಗಮ್ಮ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನು ಕೇಳುತ್ತಿದ್ದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದವರು ಶ್ರೀಮತಿ ಜಿ ರಾಜಲಕ್ಷ್ಮಿ ಶ್ರೀಧರ್. ಅಮೃತ ಸಿಂಚನ ಮೈಸೂರು ಆಕಾಶವಾಣಿಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ.